ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ, ಎಲ್ರಿಗೂ ಹ್ಯಾಪಿ ಸಂಡೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಮತ್ತು ಯಾವುದು ಯಂತ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅದು ಹೇಳಿಬಿಡ್ತೀನಿ. ಇವತ್ತು ನಾನು 3 ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ. ಇದು ಒಂದೇ ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ಬಿಡಲಿ. ಯಾಕಂದರೆ ಅರ್ಧ ಎಲ್ರಿಗೂ ಟೆನ್ಷನ್ ಆಗುತ್ತೆ, ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಫುಲ್ಲು 3 ಇನ್ಫಾರ್ಮೇಷನ್ ಇದು ಒಂದೇ ವಿಡಿಯೋದಲ್ಲಿ ಕೊಟ್ಬಿಡ್ತೀನಿ. ಅದು ಯಾವುದಪ್ಪ ಅಂತಂದರೆ ಗೃಹಲಕ್ಷ್ಮಿ, ಶಕ್ತಿ ಸ್ಮಾರ್ಟ್ ಕಾರ್ಡು ಮತ್ತು ಏನಪ್ಪ ಅಂದರೆ ಪಿಂಕ್ ಕಾರ್ಡು ಮತ್ತು ಅನ್ನಭಾಗ್ಯ. ಇದೆಲ್ಲ 4 ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲೇ ನಿಮಗೆ ಸಿಗತಕ್ಕದ್ದು. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ. ಏನು ಅದ ಅಂತಂದರೆ, ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಒಂದು ಹಂಬಲ್ ರಿಕ್ವೆಸ್ಟು. ಇನ್ನು ಯಾರ್ಯಾರು ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಸಂಡೇ, ಇವತ್ತು ನನಗೆ 500 ಸಬ್ಸ್ಕ್ರೈಬರ್ಸ್ ಜಾಸ್ತಿ, ಅಂದರೆ ಕಂಪ್ಲೀಟ್ ಆಯಿತು 500 ಸಬ್ಸ್ಕ್ರೈಬರ್ಸು. ನೀವೆಲ್ಲ ಇಲ್ಲ ಅಂದರೆ ನನಗೆ ನಿಜ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದಿಲ್ಲ. ಸೊ ಫಸ್ಟು ಥ್ಯಾಂಕ್ಸು ಎಲ್ಲ ನಿಮಗೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ನಾವು ಕಷ್ಟಪಟ್ಟಿದ್ದು ಒಂದು ಫಲ ಸಿಗ್ತಾ ಇದೆ ಅಂತಂದರೆ ಅದು ಒಂದು ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಫಸ್ಟ್ ಎಲ್ಲ ಥ್ಯಾಂಕ್ಸ್ ನಿಮಗೇನೆ. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ನೋಡಿ. ಇನ್ನು ಯಾರ್ಯಾರು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಮತ್ತು ನಂದು ಅದೇ ಕೆಲಸ ಆಗೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಒಂದು ಸ್ವಲ್ಪ ಜಾಸ್ತಿ ಹೇಳಕ್ಕೆ ಬಂದಿಲ್ಲ ಅಂದರೂ ಒಂದು ಚೂರಾದರೆ ಹೇಳ್ತೀನಿ ಅಂತ ನಾನು ಅಂದ್ಕೊತೀನಿ. ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟ್ ಬಂದುಬಿಟ್ಟು ಗೃಹಲಕ್ಷ್ಮಿ KYC ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಹೇಗೆ ಮಾಡೋದು? ಗೃಹಲಕ್ಷ್ಮಿ KYC ಹೇಗೆ ಮಾಡೋದು ಅಂತಂದರೆ, ನೀವು ರೇಷನ್ ಕಾರ್ಡ್ KYC ಮಾಡೋದಲ್ಲ. ನಾನು ಹಿಂದೆ ವಿಡಿಯೋನು ನಿಮಗೆ ತಿಳಿಸಿದ್ದೆ, ಬಟ್ ಒಂದು ಸ್ವಲ್ಪ ಚೂರಾಗಿ ತಿಳಿಸಿದ್ದೆ. ಸೊ ಹಾಗಾಗಿ ನೀವು KYC ಏನಪ್ಪ ಅಂತಂದರೆ, ನೀವು ಗೃಹಲಕ್ಷ್ಮಿ ವೆಬ್ಸೈಟಲ್ಲೇ ನಾವಿವಾಗ ಅಪ್ಲೈ ಮಾಡ್ತೀವಲ್ಲ, ನಾವು ಏನು ವೆಬ್ಸೈಟಲ್ಲಿ ಅಪ್ಲೈ ಮಾಡ್ತೀವಿ ಯಾವುದಕ್ಕೆ ಅಂದರೆ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ ಮತ್ತು ಏನಪ್ಪ ಬ್ಯಾಂಗ್ಳೂರ್ 1 ಇಷ್ಟಕ್ಕೆಲ್ಲ ಕೊಟ್ಟಿದ್ರಲ್ಲ ಅವರು. ಬರೀ ಈ ಸೆಂಟರ್ಗಳಿಗೆ ಮಾತ್ರ ಅವರು ಅಪ್ಲೈ ಮಾಡೋಕೆ ಕೊಟ್ಟಿದ್ರು. ಅಲ್ಲಿ ಮಾತ್ರ ನೀವು ಹೋಗಿ ಗೃಹಲಕ್ಷ್ಮಿ ವೆಬ್ಸೈಟಲ್ಲೇ ಒಂದು KYC ಅಪ್ಡೇಟ್ ಅಂತ ಇದೆ, ಅಲ್ಲಿ ಹೋಗಿ ನೀವು KYC ಅಪ್ಡೇಟ್ ಮಾಡಿದರೆ ಆವಾಗ ನಿಮ್ಮದು ಗೃಹಲಕ್ಷ್ಮಿ ರೀವ್ಯಾಲಿಡೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ರೀವ್ಯಾಲಿಡೇಟ್ ಆಗುತ್ತೆ ಮತ್ತು ಮುಂದೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು KYC, ರೇಷನ್ ಕಾರ್ಡ್ KYC ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಯಾರ್ಯಾರೋ ಏನೇನೋ ಹೇಳ್ತಾಯಿದ್ರು, ಡಿಪೋನಲ್ಲಿ ಹೋಗಿ ನೀವು KYC ಮಾಡಬೇಕು, ರೇಷನ್ ಕಾರ್ಡೇ KYC ಮಾಡಬೇಕು. ಹಾಗೆಲ್ಲ ಏನೂ ಇಲ್ಲ, ಅದು ಏನೂ ಇಲ್ಲ. ಸೊ ಹಾಗಾಗಿ ನಿಮ್ಮದು ಎಲ್ಲ ಕನ್ಫ್ಯೂಷನ್ಸ್ಗೆ ನಾನು ದೂರ ಮಾಡಬೇಕು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತುಂಬ ಕನ್ಫ್ಯೂಸಲ್ಲಿದ್ದೆ. ಎಲ್ಲರೂ KYC ಅಂತ ಇದ್ದಾರೆ ಅಂತಂದರೆ ಏನೋ ಒಂದು KYC ಇದ್ದೇ ಇರುತ್ತೆ, ನಾವು ಯಾಕೆ ನಾವು ರಾಂಗ್ ಅಂತ ಪ್ರೂವ್ ಮಾಡಬೇಕು ಅಂತ ನಾನು ಚೆಕ್ ಮಾಡಿದಾಗ ಅಲ್ಲಿ ಗೃಹಲಕ್ಷ್ಮಿ ವೆಬ್ಸೈಟಲ್ಲೇ KYC ಇದೆ. ಅದು KYC ಮಾಡಿದರೆ ನಮ್ಮದು ಅದು ರೀವ್ಯಾಲಿಡೇಟ್ ಆಗುತ್ತೆ. ನಾವು ಮಾಡಿದ್ವಿ, ಎಸ್ ಖಂಡಿತ ರೀವ್ಯಾಲಿಡೇಟ್ ಆಗುತ್ತೆ. ಅದು ಮತ್ತೆ ಅಪ್ಲೈಗೆ ಹೋಗುತ್ತೆ, ಹೊಸದಾಗಿ ಕಾರ್ಡು ಅಪ್ಲೈ ಆಗುತ್ತೆ. ಓಕೆನಾ? ಸೊ ಬನ್ನಿ, ಹೊಸದಾಗಿ ಅಪ್ಲೈ ಆಗುತ್ತೆ. ಮತ್ತು ಅಪ್ಡೇಟೆಡ್ ಕಾರ್ಡ್ಗಳು ಆಲ್ರೆಡಿ ಬಿಟ್ಟರು, ನಾವು ಅಪ್ಲೈಯೇ ಮಾಡ್ಕೊಂಡು ಬಂದಿದ್ದೀವಿ. ಅಪ್ಡೇಟೆಡ್ ಕಾರ್ಡ್ ಹೇಗೆ ಅಂತಂದರೆ, ಇವಾಗ ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜ್ ಮಾಡಿರೋದು, ಮತ್ತು ಫ್ರಂಟಲ್ಲಿ ಮೇಲ್ ಇದ್ದರು ಅವ್ರಿಗೆ ಹಿಂದೆ ಮಾಡಿ ಫೀಮೇಲ್ಗೆ ಫ್ರಂಟಲ್ಲಿ ಆ್ಯಡ್ ಮಾಡಿದ್ದು, ಮತ್ತು ಯಾರೋ ತೀರ್ಕೊಂಡಿರ್ತಾರೆ ಅವ್ರನ್ನ ತೆಗೆದುಬಿಟ್ಟು ಮತ್ತೆ ಬೇರೆಯವ್ರಿಗೆ ಫ್ರಂಟಲ್ಲಿ ಆ್ಯಡ್ ಮಾಡಿದ್ದು ಅಂತ ರೇಷನ್ ಕಾರ್ಡ್ ನಾವು ಅಪ್ಲೈ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಖಂಡಿತ ಸುಳ್ಳು, 100% ಸುಳ್ಳು. ಯಾಕಂದರೆ ಅಂಥ ಕಾರ್ಡ್ಗಳು ಇನ್ನೂ ಅಪ್ಲೈನೇ ಆಗ್ತಾಯಿಲ್ಲ. ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಡೈಲಿ 100 ಆದರೂ ಚೆಕ್ ಮಾಡಿರ್ತೀನಿ, ಒಂದೂ ಆಗ್ತಾಯಿಲ್ಲ ನಿಜ. ಅದಕ್ಕೆ ಪ್ಲೀಸ್ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ ಅಂತ ಹೇಳ್ತಾ ಬನ್ನಿ ಮತ್ತೆ ಪಿಂಕ್ ಕಾರ್ಡ್ ಬಗ್ಗೆ ಏನು ಅಂತ ಕೇಳೋಣ. ಪಿಂಕ್ ಕಾರ್ಡ್ ಏನು ಅಪ್ಪ ಅಂತಂದರೆ, ಹಳ್ಳಿಯಲ್ಲಿರೋರಿಗೆಲ್ಲ ಏನಂದರೆ ಪದೇ ಇವಾಗ ಸೈಬರ್ ಝೋನ್ ಆಗಲಿ ಎಲ್ಲೋ ಹೋಗೋಕ್ಕಾಗಲ್ಲ ಚೆಕ್ ಮಾಡೋಕ್ಕೆ. ಆ್ಯಕ್ಚುಲಿ ಇದು ಸೈಬರ್ ಝೋನಲ್ಲೆಲ್ಲ ಬಿಟ್ಟೇ ಇಲ್ಲ ಚೆಕ್ ಮಾಡೋಕ್ಕೆ. ಸೊ ಹಾಗಾಗಿ ಅವರೆಲ್ಲ ಎಲ್ಲಿ ಪದೇ ಹೋಗಿ ಚೆಕ್ ಮಾಡ್ತಾರೆ ಅಂತ ಒಂದು ಪಿಂಕ್ ಕಾರ್ಡ್ ಥರ ಮಾಡಿದ್ದಾರೆ. ಅದು ಇನ್ನೂ ಬಂದಿಲ್ಲ, ಜಾರಿಗೆ ಅಂತೂ ಬಂದಿಲ್ಲ, ಬಟ್ ಬರುತ್ತೆ, ಖಂಡಿತ ಬೇಗ ಬರುತ್ತೆ. ಅದನ್ನು ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ಸ್ಕ್ಯಾನ್ ಮಾಡಿದ್ದಿದ್ರೆ
ನಿಮ್ಮದೆಲ್ಲ ಫುಲ್ ಡೀಟೇಲ್ಸ್ ಬರುತ್ತೆ. ಅಂದರೆ ಎಷ್ಟು ಮಂತದ್ದು ಬಂದಿದೆ, ಆಮೇಲೆ ಮುಂದೆ ಯಾವ ಡೇಟ್ಗೆ ಬರುತ್ತೆ, ಯಾವಾಗ ಡಿ ಬಿ ಟಿ ಥ್ರೂ ಟ್ರಾನ್ಸ್ಫರ್ ಆಗಿದೆ, ಯಾವಾಗ ನಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಎಲ್ಲ ಗೊತ್ತಾಗುತ್ತೆ. ಇವಾಗ ನಾನು ನಂದು ಚೆಕ್ ಮಾಡಿದಾಗ ಏನಾಗಿತ್ತು ಗೊತ್ತಾ, ನಂದು ಡಿ ಬಿ ಟಿ ಥ್ರೂ ಟ್ರಾನ್ಸ್ಫರ್ ಆಗಿದ್ದ ಅಮೌಂಟು ಡಿಸೆಂಬರ್ 17ಗೆ ಆಗಿತ್ತು, ಬಟ್ ನನಗೆ ಬಂದಿದ್ದು ಜನವರಿ 3ನೇ ತಾರೀಕು. ಸೊ ಹಾಗಾಗಿ ನಾವು ಯಾರಿಗೂ ಸರ್ಕಾರದವರಿಗೆ ಯಾರಿಗೂ ಫಸ್ಟ್ ಆಫ್ ಆಲ್ ಬ್ಲೇಮ್ ಮಾಡಬಾರ್ದು. ಅವರು ಏನಂದರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ, ಬಟ್ ನಮಗೆ ಬರೋದು ಅದು 15 ಡೇಸ್ ಆಯಿತು. ಅವ್ರು ಹೇಳಿದ್ದು ಕರೆಕ್ಟು, ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ, ಬಟ್ ಬ್ಯಾಚ್ ಆಗಿ ಬರೋದ್ರಿಂದ ಅದು 15 ಡೇಸ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ ಇದೆಲ್ಲ ಇರೋ ಫ್ಯಾಕ್ಟು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಯಾಕಂದರೆ ಯಾರು ತುಂಬ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ. ಇನ್ನು ಅನ್ನಭಾಗ್ಯ ಹಣ ಬಂದುಬಿಟ್ಟು ರಿಲೀಸ್ ಮಾಡಿದ್ದಾರೆ, ಬಟ್ ಇನ್ನೂ ಡಿಸೆಂಬರ್ ಮಂತದ್ದು ಎಲ್ಲ ತೋರಿಸ್ತಾ ಇದೆ. ಡಿಸೆಂಬರ್ ಮಂತದ್ದು ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇನ್ನೂ ಹಾಕಿಲ್ಲ, ಬಟ್ ಬರುತ್ತೆ, ಬೇಗನೆ ಬರುತ್ತೆ. ಇನ್ನೆಲ್ಲ ಕನ್ಫ್ಯೂಷನ್ಸು ನಿಮಗೆ ದೂರ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಂದುಬಿಟ್ಟು, ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಎಲ್ಲ ಆನ್ಲೈನಲ್ಲಿ ನಿಮ್ಮ ಮೊಬೈಲಲ್ಲೂ ಮಾಡ್ಕೋಬೋದು, ಮತ್ತು ಎಲ್ಲಾದರೂ ಸೈಬರ್ ಝೋನಲ್ಲೂ ಹೋಗಿ ಮಾಡ್ಕೋಬೋದು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಅಂದರೆ ಜಸ್ಟ್ ಆಧಾರ್ ಕಾರ್ಡ್ ಇದ್ದರೆ ಸಾಕು. ನೀವು ಹೇಗೆ ಆಧಾರ್ ಕಾರ್ಡು ನೀವು ತೋರಿಸ್ಕೊಂಡು ಬಸ್ಸಲ್ಲಿ ಓಡಾಡ್ತಾ ಇದ್ರೋ ಆಧಾರ್ ಕಾರ್ಡ್ ತೋರಿಸಿ, ಅದೇ ಥರ ಇದನ್ನು ಮಾಡ್ತಾ ಇದ್ದಾರೆ. ಅಂತಂದರೆ ಜಸ್ಟ್ ಒಂದು ಸ್ಮಾರ್ಟ್ ಕಾರ್ಡ್ ಅಷ್ಟೇ ಬರುತ್ತೆ. ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು, ಮತ್ತು ಮೊಬೈಲ್ ಲಿಂಕ್, ಆಧಾರ್ ಕಾರ್ಡ್ ಲಿಂಕ್ ಇರೋದು ಮೊಬೈಲ್ ನಂಬರ್ ಇದ್ದರೆ ಸಾಕು ಅಷ್ಟೇ, ಇನ್ನೇನು ಡೀಟೇಲ್ಸ್ ಬೇಡ. ಈಸಿ ಪ್ರೋಸೆಸ್ಸು ಕಂಡುಹಿಡಿತಾ ಇದ್ದಾರೆ, ಯಾಕಂದರೆ ಜನಗಳಿಗೆ ಜಾಸ್ತಿ ಕಷ್ಟ ಆಗಬಾರ್ದು ಅನ್ನೋ ಥರ. ಇವಾಗ ಯುವ ನಿಧಿದಾದರೂ ಅಷ್ಟೇ, ಏನು ಪ್ರೋಸೆಸ್ ಇಲ್ಲ, ಜಸ್ಟ್ ನಾವು 10th 12th ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಹಾಕಿದ್ವಾ ಅದು ಸಬ್ಮಿಟ್ ಆಗುತ್ತೆ, ಲಾಸ್ಟಲ್ಲಿ ಎಕ್ನಾಲೇಜ್ಮೆಂಟ್ ಬರುತ್ತೆ ಅಷ್ಟೇ. ತುಂಬ ಈಸಿ ಪ್ರೊಸೆಸ್ಸು. ನಾವು ಆ್ಯಕ್ಚುಲಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಇಷ್ಟೊಂದು ಈಸಿ ಪ್ರೊಸೆಸ್ ಕಂಡು ಹಿಡಿತಾ ಇದ್ದಾರೆ. ಯಾಕಂದರೆ ನಮಗೂ ಕಷ್ಟ ಆಗಬಾರ್ದು, ಜನಗಳಿಗೂ ಕಷ್ಟ ಆಗಬಾರ್ದು. ಅಲ್ಲೇ ಒಂದು 10 to 15 ಮಿನಿಟ್ಸ್ ಟೈಮ್ ತೊಗೊಂತು ಅಂದರೆ ಪಾಪ ಜನಗಳಿಗೂ ಕಷ್ಟ, ನಮಗೂ ಕಷ್ಟ ಆಗುತ್ತೆ. ಏನೊಂದು 2 ಮಿನಿಟ್ಸಲ್ಲೆಲ್ಲ ಕೆಲಸ ಆಗುತ್ತೆ. ಫಸ್ಟಿಂದನೂ ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಗೃಹಜ್ಯೋತಿನೂ ಅಷ್ಟೇ, ಗೃಹಲಕ್ಷ್ಮಿನೂ ಅಷ್ಟೇ, ಆಮೇಲೆ ಇವಾಗ ಯುವ ನಿಧಿನೂ ಅಷ್ಟೇ, ಆಮೇಲೆ ರೇಷನ್ ಕಾರ್ಡ್ದಂತೂ ಏನು ಟೆನ್ಷನ್ನೇ ಇಲ್ಲ. ಇನ್ನು ಎಷ್ಟು ಈಸಿ ಅಂದರೆ ನಿಜ ಒಂದು ಸಲ್ಯೂಟು ಕಾಂಗ್ರೆಸ್ ಸರ್ಕಾರಕ್ಕೆ. ಓಕೆನಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.